ಬಯಸಿದ ವ್ಯಕ್ತಿಗಳು ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಅಥವಾ ಬಯಸಿದವರು ನಿಮ್ಮ ಜೊತೆಗೆ ನಿಮ್ಮ ಬಯಕೆಯಂತೆ ಇರಬೇಕು ಅನ್ನುವುದಾದರೆ ಈ ಸರಳ ತಂತ್ರವನ್ನು ಮಾಡಿ ನೋಡಿ. ಎಲ್ಲೇ ಇದ್ದರೂ ಓಡಿ ಬಂದು ನಿಮ್ಮ ಜೊತೆಗೆ ನಿಲ್ಲುತ್ತಾರೆ. ಅಂತಹ ಒಂದು ವಿಶೇಷವಾದ ಪುರಾತನ ಕಾಲದ ಈ ಒಂದು ಸರಳ ತಂತ್ರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನಿಮ್ಮ ಜೀವನದ ಯಾವುದೇ ಒಂದು ವಶೀಕರಣ, ಮಾಟ ಮಂತ್ರದಂತಹ ಸಮಸ್ಯೆಗಳು ಏನೇ ಇದ್ದರೂ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಉಚಿತವಾಗಿ ಪರಿಹಾರವನ್ನು ನೀಡ್ತಾರೆ. ಮತ್ತು ಅದೃಷ್ಟಧಾರೆ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ಗಳಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಪ್ರತಿದಿನ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ. ಇನ್ನು ಬಯಸಿದ ವ್ಯಕ್ತಿಗಳು ತಮ್ಮೊಡನೆ ನೀವು ಬಯಸಿದ ಹಾಗೆ ಇರಬೇಕು, ಅವ್ರ ಜೊತೆಗೆ ಯಾವುದೇ ಮನಸ್ತಾಪಗಳಾಗಬಾರ್ದು, ಬಯಕೆಗೆ ಅನುಗುಣವಾಗಿ ಅವರು ಇರಬೇಕು ಅನ್ನೋದಾದರೆ ಈ ಸರಳ ಪರಿಹಾರದ ತಂತ್ರ ನಿಮಗೆ. ಒಂದೇ ಒಂದು ದಿನ ಅವರ ಜೊತೆ ನೀವು ಮಾತನಾಡಬೇಕು. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅವರು ಉಪಯೋಗಿಸುವಂತಹ ಯಾವುದೇ ಒಂದು ಸಣ್ಣ ವಸ್ತು ಆದರೂ ಪರವಾಗಿಲ್ಲ, ಅದನ್ನು ತೆಗೆದುಕೊಂಡು ಬರಬೇಕು. ಒಂದು ತೆಂಗಿನಕಾಯಿ ಚಿಪ್ಪಿನಲ್ಲಿ ಆ ವಸ್ತುವನ್ನು ಇಟ್ಟು ನೀವು ಒಂದು ಪಚ್ಚೆ ಕರ್ಪೂರವನ್ನು ತೆಗೆದುಕೊಂಡು ಬಂದು ಎಕ್ಕದ ಹೂವನ್ನು ಅದಕ್ಕೆ ಹಾಕಿ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಹೆಸರನ್ನು ಒಂದು ಪುಟ್ಟ ಭುಜಪತ್ರೆ ಅಥವಾ ಬಿಳಿಯ ಹಾಳೆಯ ಮೇಲೆ ಬರೆಯಬೇಕು. ಅದರ ಹಿಂಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದು ಯಾವ ವಿಚಾರಕ್ಕಾಗಿ ಅವರು ನಿಮ್ಮ ಜೊತೆಗಿರಬೇಕು, ನೀವು ಬಯಸಿದ ಹಾಗೆ ನಿಮ್ಮ ಜೊತೆಯಲ್ಲಿ ನಡೆದುಕೊಳ್ಳಬೇಕು ಅನ್ನುವುದನ್ನು ಬರೆದು ಆ ಪಚ್ಚೆ ಕರ್ಪೂರದೊಂದಿಗೆ ಆ ವ್ಯಕ್ತಿಯ ಒಂದು ಪುಟ್ಟ ವಸ್ತು ಏನು ತಂದಿರ್ತೀರ ಅದನ್ನು ಸುಟ್ಟು ಭಸ್ಮ ಮಾಡಿಬಿಡಿ. ಎಷ್ಟೇ ಆದರೂ ಆ ಭಸ್ಮ ಅವರಲ್ಲೇ ಪ್ರಭಾವ ಬೀರುತ್ತೆ. ಯಾಕೆಂದರೆ ಅದರಲ್ಲಿ ಅವರಿಗೆ ಸಂಬಂಧಿಸಿದ ಒಂದು ವಸ್ತುವನ್ನು ಹಾಕಿರ್ತೀರಿ. ಆ ವಸ್ತುವಿನಲ್ಲಿ ಒಂದೇ ಒಂದು ಕೂದಲು ಇದ್ದರೂ ಪರವಾಗಿಲ್ಲ, ಅಥವಾ ಅವರ ಒಂದು ಕರ್ಚಿಪು, ರಿಬ್ಬನ್ನು, ಇಯರ್ ಬ್ಯಾಂಡು, ಏರ್ ಕ್ಲಿಪ್ಪು, ಇದು ಯಾವುದೇ ಒಂದು ವಸ್ತು ಆಗಿರಬಹುದು. ಅದನ್ನು ಪಚ್ಚೆ ಕರ್ಪೂರದೊಂದಿಗೆ ಸುಟ್ಟು ಹಾಕಿರ್ತೀರ. ಸಂಪೂರ್ಣ ಬೂದಿ ಆದ ಮೇಲೆ ಆ ಬೂದಿಯನ್ನು ಹಣೆಗೆ ಹಚ್ಚಿಕೊಂಡು ಅವರ ಮುಂದೆ ಮಾತನಾಡಿ ಸಾಕು. ನೀವು ಹೇಳಿದ ಹಾಗೆ ನಿಮ್ಮ ಮಾತಿಗೆ ಮರ್ಯಾದೆಯನ್ನು ಕೊಟ್ಟು ಕೇಳುತ್ತಾರೆ. ಎಷ್ಟೋ ವಿಚಾರದಲ್ಲಿ ಅಧಿಕಾರಿಗಳು ಅಥವಾ ಶತ್ರುಗಳ ನಾಶಕ್ಕಾಗಿಯೂ ಕೂಡ ಈ ಸರಳ ತಂತ್ರವನ್ನು ರಾಜ ಮಹಾರಾಜರ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಇದನ್ನು ಮಾಡಬೇಕಾದ್ರೆ ನಮಗೆ ಗೊಂದಲ ಇದೆ, ಗುರುಗಳೇ ಏನು ಮಾಡಬೇಕು, ಮಂತ್ರ ಏನಾದರೂ ಹೇಳಬೇಕಾ? ಯಾವುದೇ ಒಂದು ಪುಟ್ಟ ಸಂಶಯವಿದ್ದರೂ ಕೂಡ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಹೇಳಿದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.